ಡೈಲಿಗಳೇ ಚರಂಡಿ ತೆಗೆಕ್ ಹೋದ್ರೆ ಚರಂಡಿಗಳು ತೆಗಿಯಕ್ಕೆ ಆಗದಿರೋದು ಕಲ್ಲು ಹಾಕೊಂಡಿರ್ತಾರೆ, ಮುಚ್ಕೊಂಡಿರ್ತಾರೆ. ಆ ಚರಂಡಿ ತೆಗೆದು ಕಸ ತೆಗಿಬೇಕು, ನಾವು ಕಸ ಕ್ಲೀನ್ ಮಾಡ್ಬೇಕು, ಚರಂಡಿ ತೆಗೀರಿ ಅಂತಂದ್ರೆ ಪೌರ ಕಾರ್ಮಿಕರುಗಳೇ ಹೊಡೆದಂತ ಸಂದರ್ಭಗಳಿದೆ ನಮ್ಮ ದಾವಣಗೆರೆ. ಕೆಡಿಜಿ ನಗರದಲ್ಲಿ ಒಬ್ಬ ನಮ್ಮ ಕ್ಲೀನರ್, ಲೋಡರ್, ಹೆಲ್ಪರ್ ಕಾರ್ಮಿಕ ಕಸವನ್ನ ವಿಂಗಡಣೆ ಮಾಡಿಕೊಡ್ರಿ ಅಂತ ಕೇಳಿದ್ರೆ ಕಾರ್ಮಿಕರಿಗೆ ನೀನು ಸಂಬಳ ಕೊಡ್ತೀವಿ, ನಾವು ಕಸನ ಕೊಡ್ತೀವಿ, ನೀನೇ ಕಸನ ವಿಂಗಡಣೆ ಮಾಡ್ಕೊಡ್ರಿ ಅಂತ ಹೇಳ್ತಾರೆ. ಆ ಕೊಡುವಂತ ಕಸದಲ್ಲಿ ಏನಿರುತ್ತೆ ಅಂದ್ರೆ ಪ್ಲಾಸ್ಟಿಕ್, ಅವ್ರು ಊಟ ಮಾಡಿರುವಂತಹ ಎಂಜಲು, ಇರ್ತಕ್ಕಂಥ ತರಕಾರಿ, ಮನೇಲಿರ್ತಕ್ಕಂಥ ವಿವಿಧ ಎಲ್ಲ ತರಕಾರಿಗಳನ್ನ ಎಲ್ಲಾದ್ರೂ ಕೂಡ ಮಿಕ್ಸ್ ಮಾಡಿ ಕವರ್ ಕೊಟ್ಟು ನೀನಿಗೆ ಸಂಬಳ ಕೊಡ್ತಾರೆ ಮಹಾನಗರ ಪಾಲಿಕೆ ನಿಮ್ಗೆ ಸಂಬಳ ಕೊಡ್ತಾರೆ, ನೀನೇ ವಿಂಗಡಣೆ ಮಾಡ್ಕೊ ಅಂತೇಳಿ ಕಾರ್ಮಿಕರಿಗೆ ಎಲ್ಲ ಕಸ ಮಿಕ್ಸ್ ಮಾಡ್ಕೊಡ್ತಾರೆ. ಆ ಕೊಡುವಂತ ಕಸಗಳಲ್ಲಿ ಆ ಮನೇಲಿ ಯಾರೋ ಪೇಷಂಟ್ ಇದ್ದ ಅಂತಂದ್ರೆ ಅವ್ನಿಗೆ ಏನಾದ್ರು ರಕ್ತ ಹಚ್ಚಿದ್ರೆ ಹಳ್ಳಿಗಳಿರುತ್ತೆ, ಮೆಡಿಕಲ್ ವೇಸ್ಟ್ ಇರುತ್ತೆ, ಎಲ್ಲಾದ್ರೂ ಕೂಡ ಮಿಕ್ಸ್ ಮಾಡ್ಕೊಡ್ತಿರ್ತೀವಿ. ಅದನ್ನ ಅವ್ರು ಕೂಡ ಕಾರ್ಮಿಕರು ಕೂಡ ಮನುಷ್ಯರೇ, ಕಾರ್ಮಿಕರು ಕೂಡ ನಮ್ಮಂತಹ ಮನುಷ್ಯರೇ. ಅವ್ರಿಗೆ ಯಾಕೆ ನಾವು ಕಾರ್ಮಿಕರುಗಳನ್ನ ನಿರ್ಲಕ್ಷ್ಯದಿಂದ ತೋರ್ತೀವಿ? ನಾವೇ ತಾನೇ ಕಸನ ಉತ್ಪತ್ತಿ ಮಾಡೋದು, ನಾವೇ ಕಸನ ಮನೆಯಲ್ಲಿನೇ ವಿಂಗಡಣೆ ಮಾಡಿ ಕೊಟ್ಟರೆ ಇಂಥ ಸಮಸ್ಯೆಗಳು ಇರಲ್ಲ. ಹಾಗೂ ಈ ಒಂದು ಸುದ್ದಿ ಮಾಧ್ಯಮ ಮುಖಾಂತರವಾಗಿ ರಾಜ್ಯ ಸರ್ಕಾರಕ್ಕೆ, ನಮ್ಮ ಜಿಲ್ಲಾಡಳಿತಕ್ಕೆ ಏನು ನಾವು ದಾವಣಗೆರೆ ಮಹಾನಗರ ಪಾಲಿಕೆಯಿಂದ, ಈ ಪೌರ ಕಾರ್ಮಿಕ ಸಂಘಟನೆಯಿಂದ ಏನ್ ಮನವಿ ಮಾಡ್ತೀವಿ ಅಂತಂದ್ರೆ, ಕಾರ್ಮಿಕರುಗಳಿಗೆ ಕೆಲವೊಂದು ಕೆಲಸಗಳನ್ನ ಹೋದಾಗ ಒಂದೊಂದು ಸಂದರ್ಭದಲ್ಲಿ ರಕ್ಷಣೆ ಇಲ್ಲ, ಸೂಕ್ತ ರಕ್ಷಣೆಯನ್ನು ಕೊಡಬೇಕು. ಬೆಂಗಳೂರು BBMP ಇರ್ತಕ್ಕಂತಹ ಪೌರ ಕಾರ್ಮಿಕರುಗಳಿಗೆ, ಬೆಂಗಳೂರಲ್ಲಿ ಇರ್ತಕ್ಕಂತಹ ಡ್ರೈವರ್ಗಳಿಗೆ, ಬೆಂಗಳೂರು ಇರ್ತಕ್ಕಂತಹ ಹೆಲ್ಪರ್ಗಳಿಗೆ ಅಲ್ಲಿ ಯಾವ ರೀತಿ ಏನಾದ್ರೂ ಒಂದು ಗ್ಯಾಂಗ್ ಅಂತ ಯಾವ್ದೋ ವಾರ್ಡಿಗೆ ಹೋದಾಗ ಅಲ್ಲಿ ಯಾವ ರೀತಿ ಒಂದು ಬೆಂಗಳೂರಲ್ಲಿ ಒಂದು ಸಿಸ್ಟಮ್ ಇದೆ, ಒಂದು ರಿಟೈರ್ಡ್ ಆರ್ಮಿಗಳನ್ನ ಮಾರ್ಷಲ್ಸ್ ಅಂತ ಬೆಂಗಳೂರಲ್ಲಿ ಇದೆ, BBMP ಅಲ್ಲಿ ಆ ಮಾರ್ಷಲ್ಸ್ ಅಂತ ಇದೆ. ಅದೇ ರೀತಿ ನಮ್ಮ ದಾವಣಗೆರೆ ಮಹಾನಗರ ಪಾಲಿಕೆಯಲ್ಲೂ ಕೂಡ ರಿಟೈರ್ಡ್ ಆಗಿರ್ತಕ್ಕಂತಹ ಸೈನಿಕರುಗಳನ್ನ ಮಾರ್ಷಲ್ ಟೈಪ್ ಕ್ರಿಯೇಟ್ ಮಾಡ್ಕೊಂಡು ನಾವ್ ಯಾವ್ದೋ ವಾರ್ಡ್ಗಳಿಗೆ ಫ್ಲೆಕ್ಸ್ ತೆರವು ಮಾಡಕ್ ಹೋದಾಗ, ಅಥವಾ ಯಾವ್ದೋ ಬಿಲ್ಡಿಂಗ್ ಒತ್ತುವರಿ ಮಾಡೋದಕ್ಕೆ ಹೋದಾಗ, ಅಥವಾ ಯಾವ್ದೋ ಒಂದು ವಾರ್ಡ್ಗಳಲ್ಲಿ ನಾವು ಕಸ ವಿಂಗಡಣೆಗೆ ಅಂತ ಅವ್ರನ್ನೇ ಹೋದಾಗ ಈ ರೀತಿ ಎಲ್ಲ ಉಪಯೋಗಿಸ್ಕೊಂಡ್ರೆ ನಮ್ಮ ಕಾರ್ಮಿಕರಿಗೆ ಯಾವುದೇ ರೀತಿಯಾದ ಮುಂದಿನ ದಿನದಲ್ಲಿ ದೌರ್ಜನ್ಯ ಆಗೋದಿಲ್ಲ, ಕಾರ್ಮಿಕರು ಅಲ್ಲೇ ಆಗೋದಿಲ್ಲ ಅಂತ ಹೇಳಿ ಈ ಮೂಲಕ ತಿಳಿಸಿ ಇಚ್ಛೆ ಪಡ್ತೀನಿ. ನಾವು ಕೂಡ ನಾವು ಸಂಘಟನೆಯಿಂದ ಮಾಡ್ತಾ ಇದೀವಿ. ದಾವಣಗೆರೆ ನಗರದ ಪ್ರತಿಯೊಬ್ಬ ನಾಗರಿಕರಲ್ಲಿ ನಮ್ಮ ಸಂಘಟನೆಯಿಂದ ಕೈ ಮುಗಿದು ಕೇಳ್ಕೊಳ್ಳೋದೇನಂತಂದ್ರೆ, ನಮ್ಮ ಕಾರ್ಮಿಕರು ಕೂಡ ಮನುಷ್ಯರೇ, ಅವರಿಗೆ ಉತ್ತಮ ರೀತಿಯ ಗೌರವ ಕೊಡಿ, ಅವರಿಗೆ ತಾವು ಮೂಲತಃ ಸ್ಥಾನದಲ್ಲಿಯೇ ಕಸ ವಿಂಗಡಣೆ ಮಾಡಿ ಕೊಡಿ ಅಂತ ಹೇಳಿ ಕೇಳ್ಕೊಳ್ಳಿ. ಧನ್ಯವಾದ.